ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ನವರು ಒಂದು ಹೊಸ ನ್ಯೂ ರೂಲ್ಸನ್ನು ಬಿಟ್ಟಿದ್ದಾರೆ. ಏನು ಆ ನ್ಯೂ ರೂಲ್ಸು? ಎಲ್ರಿಗೂ ಅಪ್ಲೈ ಆಗುತ್ತಾ? ಹೌದು, ಎಲ್ರಿಗೂ ಅಪ್ಲೈ ಆಗುವಂಥ ಒಂದು ಯೂಟ್ಯೂಬ್ನವರು ನ್ಯೂ ರೂಲ್ಸನ್ನು ಬಿಟ್ಟಿದ್ದಾರೆ. ಹೌದು, ಯೂಟ್ಯೂಬ್ನವರು ನ್ಯೂ ರೂಲ್ಸನ್ನು ಬಿಟ್ಟಿದ್ದಾರೆ. ಇದು ಜುಲೈ 15ರಿಂದ ಎಲ್ಲರಿಗೂ ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಒಂದಿನ ಲೇಟಾಗಿ ಈ ಒಂದು ವಿಡಿಯೋನ ಹಾಕ್ತಾ ಇದ್ದೇನೆ, ಕ್ಷಮಿಸಬೇಕು. ಯಾಕಂದರೆ ನನಗೂ ಸರಿಯಾದಂಥ ಈ ನ್ಯೂ ರೂಲ್ಸ್ ಬಗ್ಗೆ ಸರಿಯಾದಂಥ ಇನ್ಫಾರ್ಮೇಷನ್ ಸಿಕ್ಕಿರಲಿಲ್ಲ. ಹಾಗಾಗಿ ಸುಳ್ಳು ನ್ಯೂಸನ್ನು ನಿಮಗೆ ಕೊಟ್ಟು ನಿಮ್ಮ ದಾರಿಯನ್ನು ತಪ್ಪಿಸೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಸರಿಯಾಗಿ ಇದ್ರ ಬಗ್ಗೆ ರೂಲ್ಸ್ ಬಗ್ಗೆ ತಿಳ್ಕೊಂಡು ಒಂದಿನ ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲಿಗೆ ಏನಿತ್ತು ರೂಲ್ಸು, ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗಬೇಕಂತಂದ್ರೆ 1 ವರ್ಷದೊಳಗೆ ನೀವು 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿರಬೇಕು ಮತ್ತು 4000 ವಾಚಿಂಗ್ ಅವರ್ಸ್ನ ಕಂಪ್ಲೀಟ್ ಮಾಡಿರಬೇಕು. ಅಥವಾ ಒಂದು ವೇಳೆ ನೀವೇನಾದರೂ ಶಾರ್ಟ್ಸ್ ವಿಡಿಯೋನ ಮಾಡ್ತಾ ಇದ್ದರೆ 90 ಡೇಸ್ ಒಳಗಡೆ ನಿಮ್ಮ ಶಾರ್ಟ್ಸು ಮಿಲಿಯನ್ ವ್ಯೂಸನ್ನು ಪಡ್ಕೊಂಡಿರಬೇಕು. ಆವಾಗ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ಗೆ ಸೆಲೆಕ್ಟ್ ಆಗ್ತಿತ್ತು, ನೀವು ಆವಾಗ ದುಡ್ಡನ್ನು ಗಳಿಸ್ಬೋದಾಗಿತ್ತು. ಆದರೆ ಈ ಒಂದು ನಿಯಮದಲ್ಲಿ ಯೂಟ್ಯೂಬ್ನವರು ಒಂದು ಮಹತ್ವವಾದಂಥ ಬದಲಾವಣೆಯನ್ನು ಮಾಡಿದ್ದಾರೆ. ಹೊಸ ನಿಯಮ ಏನಪ್ಪ ಅಂತಂದ್ರೆ, ನೀವು ಇನ್ಮೇಲೆ ಬೇರೆಯವರ ವಿಡಿಯೋಗಳನ್ನು ಕಾಪಿ ಪೇಸ್ಟ್ ಮಾಡಿ ಹಾಕೋ ಹಾಗಿಲ್ಲ. ಮತ್ತು ಹಳೆಯ ವಿಡಿಯೋಗಳನ್ನು ಪದೇ ಪದೇ ಹಾಕಿ ವ್ಯೂಸನ್ನು ಪಡ್ಕೊಳ್ಳೋ ಹಾಗಿಲ್ಲ. ಓನ್ ಕಂಟೆಂಟ್ನ ಕ್ರಿಯೇಟ್ ಮಾಡೋದಿಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ರಿಪೀಟೆಡ್ ಕಂಟೆಂಟ್ ಇರೋಂಥ ವಿಡಿಯೋನ ನೀವೇನಾದರೂ ಹಾಕಿದ್ರೆ ನಿಮ್ಮ ಚಾನಲ್ಲು ಬ್ಯಾನ್ ಆಗೋ ಸಾಧ್ಯತೆಯಾಗಿರುತ್ತೆ. ನೀವು ಯಾವುದೇ ರೀತಿಯಾಗಿ ಟೆಂಪ್ಲೇಟ್ಸ್ ಅಂತ ವಿಡಿಯೋ, ರೋಬೋಟಿಕ್ ಅಂತ ಧ್ವನಿ ಹೊಂದಿರೋ ವಿಡಿಯೋಗಳಿಗೆ ಇನ್ನು ಮುಂದೆ ಅವಕಾಶ ಇರೋಂಗಿಲ್ಲ. ನೀವು ಫೇಸ್ಲೆಸ್ ಚಾನಲ್ನ ಮಾಡ್ಬೋದು, ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಆದರೆ ಫೇಸ್ಲೆಸ್ ಚಾನಲ್ ಮಾಡಿದರೂ ಸಹಿತ ನಿಮ್ಮದೇ ಆದಂಥ ಧ್ವನಿಯನ್ನು ನೀಡಿರಬೇಕು. ರೋಬೋಟಿಕ್ ಧ್ವನಿಯನ್ನು ನೀಡಿದೆ ಅಂದರೂ ಸಹಿತ ನಿಮ್ಮ ಒಂದು ವಿಡಿಯೋನ ಏನು ಮಾಡ್ತಾರಪ್ಪ ಅಂದ್ರೆ ನಿಷೇಧವನ್ನು ಮಾಡ್ತಾರೆ. ಮೊದಲೆಲ್ಲ ಯೂಟ್ಯೂಬ್ನಲ್ಲಿ ನೀವು ಕಾಪಿ ಪೇಸ್ಟ್ಗೆ ಅವಕಾಶ ಇತ್ತು, AI ಬಳಕೆ ಮಾಡ್ಬೋದಿತ್ತು, ಹಳೆ ವಿಡಿಯೋನ ಮತ್ತೆ ಪೋಸ್ಟ್ ಮಾಡ್ಬೋದಿತ್ತು. ಈ ಎಲ್ಲ ಬದಲಾವಣೆ ಏನಂತಪ್ಪ ಅಂದ್ರೆ ಸಾವಿರಾರು ಕಂಟೆಂಟ್ ಕ್ರಿಯೇಟರ್ ಇರ್ತಾರಲ್ಲ, ಈ ಕಂಟೆಂಟ್ ಕ್ರಿಯೇಟರ್ ಅವ್ರ ಗಳಿಕೆ ಮೇಲೆ ಏನಂತಂದ್ರೆ ಪರಿಣಾಮವನ್ನು ಬೀರ್ತು. ಹಾಗಾಗಿ ಯೂಟ್ಯೂಬ್ನವ್ರು ಏನಪ್ಪ ಅಂದ್ರೆ ತಮ್ಮ ವಿಡಿಯೋಗಳ ಗುಣಮಟ್ಟವನ್ನು ಸುಧಾರಿಸುವ ಒಂದು ಗುರಿಯಿಂದ ಯೂಟ್ಯೂಬ್ನವರು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು. ಈ ಮೂಲಕ ಯೂಟ್ಯೂಬ್ ತನ್ನ ನಿಯಮಗಳನ್ನು ಏನು ಮಾಡ್ತಂದ್ರೆ ಸ್ವಲ್ಪ ಬಿಗಿ ಮಾಡ್ಕೊಳ್ತು. ನಿಜವಾದ ಕಂಟೆಂಟ್ ಕ್ರಿಯೇಟರ್ನ ರಕ್ಷಿಸುವುದು ಮತ್ತು ನಿಜವಾದಂಥ ಕಂಟೆಂಟ್ ಕ್ರಿಯೇಟರಿಗೆ ಏನಪ್ಪ ಅಂದ್ರೆ ವೇದಿಕೆಯನ್ನು ಸಿದ್ಧಪಡಿಸುವುದು ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗಿರುವಂತಹ ದುರ್ಬಳಕೆಯನ್ನು ಸಹಿತ ತಪ್ಪಿಸಲು ಈ ರೀತಿಯಾಗಿ ನಿಯಮಗಳನ್ನು ಬದಲಾಯಿಸಿತು ಮತ್ತು ಚಾನಲ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡೋದು ಸಹಿತ ಇದರ ಒಂದು ಮುಖ್ಯ ಉದ್ದೇಶವಾಗೈತಿ. ಯೂಟ್ಯೂಬ್ ಚಾನಲ್ ಮೂಲಕ ಹಣ ಗಳಿಸೋದು ಸುಲಭ ಅಂಥೇಳಿ ಕೆಲವೊಬ್ಬರು ಯೂಟ್ಯೂಬರ್ಸ್ ತಲೆಯಲ್ಲಿತ್ತಲ್ಲ, ಅಂಥವ್ರಿಗೆ ಈ ಒಂದು ನ್ಯೂಸ್ ಏನಪ್ಪ ಅಂದ್ರೆ ಶಾಕಿಂಗ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರಣಕ್ಕೆ ಏನಪ್ಪ ಅಂದ್ರೆ ಮಾನಿಟೈಸೇಷನ್ ನಿಯಮದಲ್ಲಿ ಮಹತ್ವದ ಬದಲಾವಣೆಯನ್ನು ಒಂದು ಯೂಟ್ಯೂಬ್ ಅವರು ಮಾಡಿದ್ದಾರೆ. ಇದು ಜುಲೈ 15ರಿಂದ ಜಾರಿಗೆ ಬರುತ್ತಾ. ಇತ್ತೀಚಿನ ದಿನಗಳಲ್ಲಿ AI ಬಳಸಿ ಸುಲಭವಾಗಿ ಯಾವುದೇ ಶ್ರಮ ಇಲ್ದಂಗೆ ಏನು ಮಾಡ್ತಾರೆ ಅಂದ್ರೆ ಯೂಟ್ಯೂಬ್ ವಿಡಿಯೋನ ಮಾಡೋದು, ವ್ಯೂಸನ್ನು ಪಡೆಯೋದು, ಹಣ ಗಳಿಸುವ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ಇದನ್ನು ತಪ್ಪಿಸಲು ಏನು ಮಾಡಿದ್ರು ಅಂದರೆ ಈ ಒಂದು ಹೊಸ ರೂಲ್ಸನ್ನು ಯೂಟ್ಯೂಬ್ನವರು ತಂದಿದ್ದಾರೆ. ಆದರೆ ಯೂಟ್ಯೂಬ್ನವರು ತಮ್ಮ ನಿಯಮದಲ್ಲಿ ಎಲ್ಲೂ AI ಹೆಸರು ಹೇಳಿಲ್ಲ. ಆದರೆ AIನಿಂದ ಮಾಡಿದಂಥ ಮಾನವ ಸ್ಪರ್ಶವೇ ಇಲ್ಲದಂಥ ವಿಡಿಯೋಗಳು ಮತ್ತು ಆಟೋ ಜನರೇಟೆಡ್ ಧ್ವನಿಯನ್ನು ಹೊಂದಿದಂಥ ವಿಡಿಯೋಗಳಿಗೆ ಯಾವುದೇ ರೀತಿಯಾಗಿ ಮಾನಿಟೈಸೇಷನ್ಗೆ ಸೆಲೆಕ್ಟ್ ಮಾಡೋಂಗಿಲ್ಲ ಅಂತ ಹೇಳಿ ಮಾತ್ರ ಹೇಳಿದ್ದಾರೆ. ನೋಡಿದ್ರಲ್ಲ, ಇನ್ಮೇಲೆ ಓನ್ ಕ್ರಿಯೇಟ್ ಆಗಿ ವಿಡಿಯೋ ಮಾಡೋರಿಗೆ ಮಾತ್ರ ದುಡ್ಡು ಸಿಗುತ್ತೆ. ನೀವು ಬೇರೆ ವಿಡಿಯೋನ ಎತ್ಕೊಂಡು ಕಾಪಿ ಪೇಸ್ಟ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ದುಡ್ಡು ಸಿಗೋಂಗಿಲ್ಲ. ಎಲ್ರಿಗೂ ನ್ಯೂ ರೂಲ್ಸ್ ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ನಿಮ್ಮ ಓನ್ ಕಂಟೆಂಟನ್ನು ಕ್ರಿಯೇಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿ, ಯಾವುದೇ ರೀತಿಯಾಗಿ ಕಾಪಿ ಪೇಸ್ಟ್ ಮಾಡಿ ವಿಡಿಯೋನ ಮಾಡಬೇಡ್ರಿ. ನಿಮ್ಮದೇ ವಾಯ್ಸನ್ನು ಕೊಡೋಕ್ಕೆ ನೀವು ಕೊಡ್ರಿ. ಫೇಸ್ಲೆಸ್ ವಿಡಿಯೋ ಇದ್ದರೂ ಚಿಂತೆ ಇಲ್ಲ, ನಿಮ್ಮದೇ ವಾಯ್ಸನ್ನು ಕೊಡ್ರಿ. ಯಾವುದೇ ರೀತಿಯಾಗಿ ಆಟೋ ಜನರೇಟೆಡ್ ವಾಯ್ಸನ್ನು ಕೊಡಬೇಡಿ. ಇಲ್ಲ, ನೀವು ಒಂದೆರಡು ಆಟೋ ಜನರೇಟೆಡ್ ವಾಯ್ಸನ್ನು ಕೊಟ್ಟರೆ ನಿಮ್ಮ ಚಾನಲ್ಲು ಡಿಮಾನಿಟೈಸೇಷನ್ ಆಗುತ್ತೆ. ನಿಮ್ಗೆ ಯಾವುದೇ ರೀತಿಯಾಗಿ ದುಡ್ಡನ್ನು ಗಳಿಸೋಕೆ ಸಾಧ್ಯವಿಲ್ಲ. ಯೂಟ್ಯೂಬ್ನ ನ್ಯೂ ರೂಲ್ಸ್ ಬಗ್ಗೆ ನಾನೆಷ್ಟು ತಿಳ್ಕೊಂಡಿದ್ದೀನಿ ಅಷ್ಟರ ಮಟ್ಟಿಗೆ ನಿಮಗೂ ಅದರ ಬಗ್ಗೆ ತಿಳಿಲಿ ಅಂಥೇಳಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಎಲ್ರಿಗೂ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಎಲ್ರಿಗೂ ನಾನು ಹೇಳಿದಂಥ ಮಾಹಿತಿ ತಲುಪಿದೆ, ಇಷ್ಟ ಆಗಿದೆ ಅಂತ ತಿಳ್ಕೊತಿದ್ದೀನಿ. ಇದೇ ರೀತಿಯಾದಂಥ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.